ಕಳೆದ ಒಂದು 10 ದಿನದ ಹಿಂದೆ ರೇಣುಕಾಚಾರ್ಯ ಟ್ರಸ್ಟ್ ವತಿಯಿಂದ ಇದೇ ಜಾಗದಲ್ಲಿ ರೇಣುಕರ ಮತ್ತು ಬಸವಣ್ಣನವರ ಜಯಂತಿ ನಡೆದಿತ್ತು. ಇವತ್ತು ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದಿಂದ ಇವತ್ತು ನಡೆಸ್ತಾ ಇರ್ತಕ್ಕಂಥ ಸಂತೋಷ. ನಾನೀಗಾಗಲೇ ಸ್ವಾಮೀಜಿಯವರ ಹತ್ರ ಪದಾಧಿಕಾರಿಗಳ ಹತ್ರ ಎಲ್ಲ ಮಾತಾಡಿದ್ದೇನೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ರೇಣುಕಾಚಾರ್ಯ ಟ್ರಸ್ಟ್ನವ್ರ ಜೊತೆನೆ ಎಲ್ಲರೂ ನಮ್ಮ ಸಹಕಾರವನ್ನು ಕೊಟ್ಟು ಒಟ್ಟಾಗಿ ವಿಜೃಂಭಣೆಯಿಂದ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಮನವಿ ಮಾಡಿದೆ. ಇನ್ನು ಇವತ್ತಿಗೇನು ನಾವು ಆದಿಗುರು ರೇಣುಕರ ಬಗ್ಗೆ ಏನು ಇವತ್ತು ಈ ಜಯಂತಿಯನ್ನು ಹಮ್ಮಿಕೊಂಡಿದ್ದೀವಿ, ಅದರ ಪ್ರಯುಕ್ತ ಮತ್ತು ಬಸವಣ್ಣನವರ ಜಯಂತಿಯ ಪ್ರಯುಕ್ತ 2 ಮಾತನ್ನು ಆಡಲಿಕ್ಕೆ ಬಯಸ್ತಾ ಇದ್ದೇನೆ. ಆದಿಗುರು ಜಗದ್ಗುರು ರೇಣುಕಾಚಾರ್ಯರು ಆನಗಲ್ ಕುಮಾರಸ್ವಾಮಿಯವರ ಜೊತೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಸಂಸ್ಥಾಪಕರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಅವರ ಬದುಕಿನ ಸಂದರ್ಭದಲ್ಲಿ ಅವರು ಹುಟ್ಟಿದ್ದು ಆಂಧ್ರ ಪ್ರದೇಶದ ಕದ್ರಿಕಿ ಎಂಬ ಸ್ಥಳದಲ್ಲಿ ಅವರು ಹುಟ್ಟಿದರೂ ಸಹ ಇಡೀ ಕರ್ನಾಟಕ, ಆಂಧ್ರ, ತಮಿಳುನಾಡು, ಹೀಗೆ ಇಡೀ ನಮ್ಮ ದಕ್ಷಿಣ ಭಾರತದಲ್ಲೇ ಅವರು ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಬಗ್ಗೆ, ತತ್ವಗಳ ಬಗ್ಗೆ ಹೆಚ್ಚು ಪ್ರಚಾರವನ್ನು ಮಾಡಿದರು. ಅವರು ಬಾಲ್ಯದಲ್ಲೇ ರೇಣುಕಾಚಾರ್ಯರು ಭಕ್ತಿಯಿಂದ ಪರಿಪೂರ್ಣರಾಗಿದ್ದರು. ಮತ್ತು ಅವರು ಋಷಿಗಳ ಜೊತೆಯಲ್ಲಿ ನಿರಂತರ ಜ್ಞಾನವನ್ನು ಸಾಧನೆಯನ್ನು ಮಾಡಿ ಶೈವ ತತ್ವಗಳನ್ನು ಆಳವಾಗಿ ಅಧ್ಯಯನ ಮಾಡಿದರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಸ್ಥಾಪನೆಯ ಸಂದರ್ಭದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸದಿಂದಲೇ ಆನಗಲ್ ಕುಮಾರಸ್ವಾಮಿ ಅವರ ಜೊತೆ ಮಾಡಿದರು. ಅವರು ವೀರಶೈವ ತತ್ವಶಾಸ್ತ್ರವನ್ನು ಜನಸಾಮಾನ್ಯರಿಗೆ ತಲುಪಿಸಲು ಹಾಗೂ ಅದನ್ನು ದೈನಂದಿನ ಜೀವನದ ಭಾಗವನ್ನು ಮಾಡಲಿಕ್ಕೆ ಅವರ ಇಡೀ ಜೀವನವನ್ನೇ ಶ್ರಮಿಸಿದರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಪರಮ ಶಿವನ ಒಂದು ಆರಾಧನೆಗೆ ರೂಪಕ ಮತ್ತು ಕರ್ಮಕಾಂಡಗಳನ್ನು ತೊರೆದು ಶುದ್ಧ ಮನಸ್ಸಿನಿಂದ ಪೂಜಿಸುವ ತತ್ವವನ್ನು ಅಭಿವೃದ್ಧಿಪಡಿಸಿದ್ದು ನಮ್ಮ ರೇಣುಕಾರರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.